ನಮಸ್ಕಾರ ಸ್ನೇಹಿತರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಖಚಿತ. ಇದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಜೀವನವು ಸಾವಿನಿಂದ ಕೊನೆಗೊಳ್ಳುತ್ತದೆ. ಈ ಸಾವು ಹೇಗಿರುತ್ತೆ, ಯಾವಾಗ ಬರುತ್ತೆ ಅಂತ ಯಾರೂ ಕೂಡ ಈವರೆಗೂ ಊಹಿಸಿಲ್ಲ. ಆದರೆ ಸಾವು ಅನ್ನೋದು ಕರ್ಮಫಲಗಳ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮ ಕೆಟ್ಟ ಹಾಗೂ ಒಳ್ಳೆಯ ಗುಣಗಳ ಆಧಾರದ ಮೇಲೆ ನಮ್ಮ ಸಾವು ಹೇಗಿರುತ್ತೆ ಅಂತ ಯೋಚಿಸ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಯ ಆಧಾರದ ಮೇಲೆ ನಮ್ಮ ಸಾವು ಹೇಗೆ ಸಂಭವಿಸುತ್ತೆ ಎಂಬುದರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳಬಹುದು. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಸಾವು ಹೇಗೆ ಬರುತ್ತೆ, ಅದರ ಜೊತೆಗೆ ಅವರ ಒಳ್ಳೆಯ ಗುಣಗಳೇನು, ಕೆಟ್ಟ ಗುಣಗಳೇನು ಹಾಗೂ ವೃಶ್ಚಿಕ ರಾಶಿಯವರ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದರೆ ಅವರು ಪ್ರಾಮಾಣಿಕರು. ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಇತರರೊಂದಿಗೆ ಎಷ್ಟೇ ನಿಷ್ಠುರವಾಗಿದ್ದರೂ ತಮ್ಮ ಸಂಗಾತಿಯ ಕಡೆಗೆ ಅವರ ಪ್ರೀತಿಯು ನಿಜ ಮತ್ತು ಪ್ರಾಮಾಣಿಕವಾಗಿರುತ್ತದೆ. ಅವರು ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಅವರು ಮೋಸ ಮಾಡಿದರೆ ಅವರನ್ನು ಸುಲಭವಾಗಿ ಬಿಡುವುದಿಲ್ಲ. ಇವರ ಪ್ರಾಮಾಣಿಕತೆಯು ಇತರರಿಗೆ ಒಳಿತಿಗಿಂತ ಹೆಚ್ಚು ಅಪಾಯವನ್ನೇ ಮಾಡುತ್ತೆ. ಯಾಕಂದರೆ ಪ್ರಾಮಾಣಿಕತೆಯನ್ನು ತೋರಿಸುವ ಬರದಲ್ಲಿ ಮತ್ತೊಬ್ಬರಿಗೆ ನೋವುಂಟು ಮಾಡುವುದು ಕೂಡ ಇವರ ಗಮನಕ್ಕೆ ಬರುವುದಿಲ್ಲ. ಒಂದು ವೇಳೆ ಇದು ಗಮನಕ್ಕೆ ಬಂದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಮಾತುಗಳನ್ನು ಅಳೆದು ತೂಗಿ ಆಡಿದರೂ ತಮಗನಿಸಿದ್ದನ್ನು ಹೇಳುವಲ್ಲಿ ಹಿಂದೆ ಬೀಳುವುದಿಲ್ಲ. ಮೊಂಡು ಸ್ವಭಾವದವರಾದರೂ ಸರಳವಾಗಿರುತ್ತಾರೆ. ಪ್ರಾಮಾಣಿಕವಾಗಿ ಮಾತಾಡಿ ಇನ್ನೊಬ್ಬರಿಗೆ ನೋವು ತಂದರೂ ಅದರ ಬಗ್ಗೆ ಪಶ್ಚಾತ್ತಾಪವು ಇವರಲ್ಲಿರುವುದಿಲ್ಲ. ಎರಡನೆಯದು ಶ್ರಮಜೀವಿಗಳು. ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನಾಗಲಿ ಬಿಟ್ಟುಕೊಡಲಾರರು. ಕಷ್ಟಪಟ್ಟಾದರೂ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ. ಇಂತಹ ವಿಶೇಷ ಗುಣವನ್ನು ವೃಶ್ಚಿಕ ರಾಶಿಯ ಜನರು ಹೊಂದಿರುತ್ತಾರೆ. ಜೀವನದಲ್ಲಿ ಸ್ಥಿರತೆಯನ್ನು ಕಲಿಯಬೇಕೆಂದರೆ ವೃಶ್ಚಿಕ ರಾಶಿಯವರನ್ನು ನೋಡಬೇಕು. ಈ ಸ್ಥಿರತೆ ಇವರನ್ನು ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡದಿರಲು ಸಹಾಯ ಮಾಡುತ್ತದೆ ಮತ್ತು ಅಧಿಕಾರ ನೀಡುತ್ತದೆ. ಇವರು ಜೀವನದಲ್ಲಿ ಯಾವುದೇ ಕೆಲಸವಾಗಲಿ ಅದನ್ನು ಪ್ರಯತ್ನಿಸಲು ಭಯಪಡಲಾರರು. ಇವರು ಸೃಜನಶೀಲ ವ್ಯಕ್ತಿಗಳು ಹೌದು. ಹೊಸ ಸವಾಲುಗಳನ್ನು ಕಂಡುಹಿಡಿಯಲು ಇವರು ಇಷ್ಟಪಡುತ್ತಾರೆ. ಅದನ್ನು ತಮ್ಮ ಪ್ರಮುಖ ಗುರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ತಮ್ಮಿಂದ ಸಾಧಿಸಲಾಗುವ ಗುರಿಗಳನ್ನೇ ಹಾಕಿಕೊಳ್ಳುತ್ತಾರೆ ಹಾಗೂ ಅದನ್ನು ಸಾಧಿಸಲು ಎಂದಿಗೂ ಪ್ರಯತ್ನಗಳನ್ನು ಬಿಟ್ಟುಕೊಡುವುದಿಲ್ಲ. ಯಶಸ್ಸು ಸಿಗುವವರೆಗೂ ಪ್ರಯತ್ನಿಸುವ ಸ್ವಭಾವದವರು. ಮೂರನೆಯದಾಗಿ ನಾಯಕತ್ವದ ಗುಣವಿರುವವರು. ನಾಯಕತ್ವದ ವಿಷಯದಲ್ಲಿ ಇವರು ತುಂಬ ಬಲಶಾಲಿಗಳು. ಈ ರಾಶಿಯ ಜನಗಳು ತಮ್ಮ ತಂಡವನ್ನು ಹೆಚ್ಚಿನ ಆಕ್ರಮಣಶೀಲತೆಯಿಂದ ಮುನ್ನಡೆಸಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಇನ್ನೊಬ್ಬರಿಗೆ ಆದೇಶ ನೀಡಿ ಅಧಿಕಾರ ಸ್ಥಾಪಿಸಿಕೊಳ್ಳಬಲ್ಲರು. ಈ ಮೂಲಕ ಸ್ವಯಂ ಅಭಿವೃದ್ಧಿ ಹೊಂದುತ್ತಾರೆ. ಹೀಗೆ ತಾವಂದುಕೊಂಡಂತೆಯೇ ಕೆಲಸ ಮಾಡಿಸಿಕೊಳ್ಳುವ ಅವರು ನೋಡುವವರಿಗೆ ಸ್ವಾರ್ಥಿಗಳಾಗಿಯೂ ಕಾಣುತ್ತಾರೆ. ನಾಯಕತ್ವ ಸಿಗದಿದ್ದಲ್ಲಿ ವೃಶ್ಚಿಕ ರಾಶಿಯವರು ಕಿರಿಕಿರಿಯಾಗುತ್ತಾರೆ. ಕೆಲವೊಮ್ಮೆ ತಂಡದಲ್ಲಿ ಕೆಲಸ ಮಾಡಲು ಬಂದಾಗ ಈ ರಾಶಿಯ ಜನರು ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಅವರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಇನ್ನು ವೃಶ್ಚಿಕ ರಾಶಿಯವರ ನಕಾರಾತ್ಮಕ ಗುಣಗಳ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಬೆದರಿಸುವುದು. ವೃಶ್ಚಿಕ ರಾಶಿಯವರು ಸಾಕಷ್ಟು ತೀವ್ರತೆ ಮತ್ತು ಗಂಭೀರತೆಯನ್ನು ಹೊಂದಿರುತ್ತಾರೆ. ಇದು ಅವರನ್ನು ಇತರರಿಂದ ದೂರವಿರಿಸುತ್ತದೆ ಮತ್ತು ತಿಳಿದುಕೊಳ್ಳಲು ಕಷ್ಟವಾಗುತ್ತದೆ. ಅವರು ಘಟನೆಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ ಮತ್ತು ಪ್ರಭಾವವನ್ನು ಹೊಂದಿರುತ್ತಾರೆ. ನೀವು ಅವರ ಸ್ನೇಹಿತ ಅಥವಾ ವೈರಿ ಎಂದು ನಿರ್ಧರಿಸಲು ಪ್ರಯತ್ನಿಸುತ್ತಿರುವಾಗ ಅವರು ಹೊಂದಿರುವ ಎಚ್ಚರಿಕೆಯ ಅಭಿವ್ಯಕ್ತಿಯನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಎರಡನೆಯದು ಬಹಳ ರಹಸ್ಯ. ಗೌಪ್ಯತೆಯನ್ನು ಕಾಯ್ದಿಡುವಂತಹ ಅವರ ಗುಣದಿಂದಾಗಿ ವೃಶ್ಚಿಕ ರಾಶಿಯವರು ನೋಡುತ್ತಿರುವ ವ್ಯಕ್ತಿಯು ತಮ್ಮಿಂದ ರಹಸ್ಯಗಳನ್ನಿಟ್ಟುಕೊಳ್ಳುತ್ತಿದ್ದಾರೆ ಎಂದು ಊಹಿಸಬಹುದು. ಅವರು ತಮ್ಮ ಸಂಗಾತಿಯನ್ನು ಅನುಮಾನಾಸ್ಪದವಾಗಿ ಕಾಣಬಹುದು. ಇದು ಸಂಬಂಧದಲ್ಲಿ ನಂಬಿಕೆಯ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಅವರ ಅಪನಂಬಿಕೆಯ ಕಾರಣದಿಂದಾಗಿ ಅವರು ಪ್ರತಿಯಾಗಿ ಇತರ ಜನರನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಹ ಬಿಡುವುದಿಲ್ಲ. ಮೂರನೆಯದು ಪ್ರಾಬಲ್ಯ ಸಾಧಿಸುವವರು. ವೃಶ್ಚಿಕ ರಾಶಿಯವರು ಅತ್ಯಂತ ನಿರ್ದಯರು ಮತ್ತು ತಾಳ್ಮೆಯನ್ನು ಹೊಂದಿರುವುದಿಲ್ಲ. ಸಂದರ್ಭ ಯಾವುದೇ ಆಗಿರಲಿ
ವೃಶ್ಚಿಕ ರಾಶಿಯವರು ಅವರ ಗುರಿಗಳನ್ನು ಸಾಧಿಸುತ್ತಾರೆ. ಅವರು ಇತರರಿಂದ ಆಳಲ್ಪಡುವುದನ್ನು ದ್ವೇಷಿಸುತ್ತಾರೆ ಮತ್ತು ನಿರಂತರವಾಗಿ ಉಸ್ತುವಾರಿ ವಹಿಸಲು ಬಯಸುತ್ತಾರೆ. ಅವರು ಎಷ್ಟು ಉತ್ಕಟರಾಗಿದ್ದರೂ ಅವರು ಸಾಕಷ್ಟು ಒತ್ತಡವನ್ನು ಅನುಭವಿಸಬಹುದು. ಆಗಾಗ್ಗೆ ತಮ್ಮ ಪರವಾಗಿ ಕಾರ್ಯನಿರ್ವಹಿಸಲು ಇತರರನ್ನು ಮನವೊಲಿಸುತ್ತಾರೆ. ಅವರು ನಿರ್ಧರಿಸಿದ್ದನ್ನು ಅವರು ಇತರ ವ್ಯಕ್ತಿಗೆ ಉತ್ತಮವೆಂದು ನಂಬುವಂತೆ ಮಾಡುತ್ತಾರೆ ಮತ್ತು ಆಗಾಗ್ಗೆ ಜನರನ್ನು ಕುಶಲತೆಯಿಂದ ಮೋಸಗೊಳಿಸುತ್ತಾರೆ. 4ನೇದು ಅತ್ಯಂತ ಅಸಹನೆ. ವೃಶ್ಚಿಕ ರಾಶಿಯವರು ಮುಂದೆ ಏನಾಗುವುದು ಎಂದು ಕಾಯುವುದು ಕಷ್ಟ. ಅವರು ಸರಳವಾಗಿ ಮುಂದೆ ನಡೆಯುವುದನ್ನು ಆನಂದಿಸುತ್ತಾರೆ. ಟ್ರಾಫಿಕ್ ನಿಧಾನವಾಗಿ ಚಲಿಸಿದಾಗ ದ್ವೇಷಿಸುತ್ತಾರೆ ಮತ್ತು ದೀರ್ಘವಾಗಿ ಕಾಯಲು ಇವರು ಇಷ್ಟಪಡುವುದಿಲ್ಲ. ಕಾಯುವ ಸಂದರ್ಭ ಬಂದಾಗ ವೃಶ್ಚಿಕ ರಾಶಿಯವರು ಆಕ್ರಮಣಕಾರಿಯಾಗಿ ಬದಲಾಗುತ್ತಾರೆ. ಅವರು ನಿರೀಕ್ಷಿಸಿದಂತೆ ಕೆಲಸಗಳು ನಡೆಯದಿದ್ದಾಗ ಇವರ ಇನ್ನೊಂದು ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಅವರು ಆಗಾಗ್ಗೆ ತಮ್ಮ ರೀತಿಯಲ್ಲಿ ಮತ್ತು ತಕ್ಷಣವೇ ಕೆಲಸಗಳನ್ನು ಮಾಡಲು ಬಯಸುತ್ತಾರೆ. 5ನೇದು ಬದಲಾವಣೆಯನ್ನು ವಿರೋಧಿಸುವವರು. ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಮತ್ತು ಅವರ ನಂಬಿಕೆಗಳ ಮೇಲೆ ನಿಲ್ಲುತ್ತಾರೆ. ಇದು ಅವರು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸೂಚಿಸುತ್ತದೆ. ಅವರ ಮನಸ್ಸು ಮಾಡಿದ ನಂತರ ಅವರ ಆಲೋಚನೆಗಳನ್ನು ಬದಲಾಯಿಸಲು ಮನವೊಲಿಸುವುದು ತುಂಬ ಸವಾಲಿನ ಸಂಗತಿಯಾಗಿದೆ, ಏಕೆಂದರೆ ಅವರು ಬಲವಾಗಿ ನಂಬುವವರಿಂದ ಬದಲಾಗುವುದಿಲ್ಲ. ಇವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಲ್ಲಿ ನಿಜವಾಗಿಯೂ ಹೋರಾಡುತ್ತಾರೆ. ಅವರ ಅಹಂಕಾರಕ್ಕೆ ಹೊಡೆತವನ್ನು ತೆಗೆದುಕೊಳ್ಳುವ ಬದಲು ಅವರು ಚರ್ಚೆ ಮಾಡುತ್ತಾರೆ. 6ನೇದು ಪ್ರತೀಕಾರದ ಸ್ವಭಾವ. ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ಭಾವೋದ್ರಿಕ್ತ ಮತ್ತು ಬದ್ಧತೆಯ ಜನರಲ್ಲಿ ಸೇರಿದ್ದಾರೆ. ಆದರೆ ನೀವು ಅವರಿಗೆ ಮೋಸ ಮಾಡಿದರೆ ಮೊದಲು ನಿಮ್ಮ ತಲೆಯನ್ನು ನೀವು ಉಳಿಸಿಕೊಳ್ಳಬೇಕಾಗುತ್ತದೆ, ಯಾಕೆಂದರೆ ಅವರಿಗೆ ಹಾನಿಯಾಗಿದ್ದರೆ ಅಥವಾ ಅನ್ಯಾಯವಾಗಿ ನಡೆಸಿಕೊಂಡಿದ್ದಾರೆ ಎಂದು ಅವರು ನಂಬಿದರೆ ಅವರು ಪ್ರತೀಕಾರಕ್ಕೆ ತಯಾರಾಗುತ್ತಾರೆ. ವೃಶ್ಚಿಕ ರಾಶಿಯವರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಪ್ರತೀಕಾರವನ್ನು ಹುಡುಕುತ್ತಾರೆ ಮತ್ತು ಅದನ್ನು ಮಾಡಲು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಆದ್ದರಿಂದ ನೀವು ಯಾರಿಗಾದರೂ ಮನ ನೊಂದಿದ್ದರೆ ತಡವಾಗುವ ಮೊದಲು ಕ್ಷಮೆ ಯಾಚಿಸಲು ಪ್ರಯತ್ನಿಸಿ. 7ನೇದು ಮರಳು ಮಾಡುವುದರಲ್ಲಿ ನಿಪುಣರು. ವೃಶ್ಚಿಕ ರಾಶಿಯವರು ಗೌಪ್ಯತೆಯಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ ಮತ್ತು ಸದಾಚಾರದ ಬಲವಾದ ಪ್ರಜ್ಞೆಯನ್ನು ಹೊಂದಿದ್ದಾರೆ. ತೊಂದರೆಗೊಳಗಾದರೆ ಅವರು ಪ್ರತಿಯಾಗಿ ಆಕ್ರಮಣಕಾರಿಯಾಗಿ ಆಕ್ರಮಣ ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ಸಾಕಷ್ಟು ಕುಶಲತೆಯನ್ನು ಹೊಂದಿರಬಹುದು. ಜನರು ಒಂದು ನಿರ್ದಿಷ್ಟ ನಂಬಿಕೆಗೆ ಒಳಗಾಗಲು ಅಥವಾ ಹಿಡಿದಿಡಲು ಅವರು ಪ್ರಭಾವ ಬೀರಬಹುದು. ಅವರು ತಮ್ಮ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸೇರಿಸುತ್ತಾರೆ. ಅವರು ನಿಮ್ಮ ಸ್ವಂತ ಎಂದು ಭಾವಿಸುವಂತೆ ಮಾಡುತ್ತಾರೆ. ಅವರು ನಿಮ್ಮ ಬಗ್ಗೆ ಕಲಿಯುವ ಮಾಹಿತಿಯನ್ನು ಬಳಸಿಕೊಂಡು ಅವರ ಬೇಡಿಕೆಗಳನ್ನು ಅನುಸರಿಸಲು ನಿಮ್ಮನ್ನು ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಬಹುಮುಖ್ಯವಾದ ವಿಷಯ ಏನು ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಾವು ಹೇಗೆ ಬರುತ್ತೆ ಅಂತ ನೋಡೋದಾದರೆ, ವೃಶ್ಚಿಕ ರಾಶಿಯವರು ನಿಗೂಢ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಹೆಚ್ಚು ಭಾವನಾತ್ಮಕವಾಗಿರುತ್ತಾರೆ. ಯಾವುದೇ ವಿಷಯವನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅವರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳಲು ಒಪ್ಪದೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಹುದು. ತಮ್ಮವರ ಸಮಸ್ಯೆಗಳನ್ನು ತಾವು ಹೊರುತ್ತಾರೆ. ಅವರಿಗೆ ಹತ್ತಿರವಿರುವ ಯಾರೊಬ್ಬರ ಅಗಲಿಕೆ ಅಥವಾ ಸಾವು ಅವರ ಹೃದಯವನ್ನು ಒಡೆಯಬಹುದು. ಇದು ವೃಶ್ಚಿಕ ರಾಶಿಯವರ ಸಾವಿಗೆ ಕಾರಣವಾಗಬಹುದು. ಸಾವೆನ್ನುವುದು ಮೊದಲೇ ಖಚಿತವಾಗಿರುತ್ತೆ. ನಾವು ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವ ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋಣ. ದೇವರು ಕೂಡ ಮೆಚ್ಚುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಮಾಹಿತಿಯನ್ನು ತಿಳಿಯುವಂತಾಗಲಿ.